ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 37ನೇ ಶ್ಲೋಕ. ಇದರಲ್ಲಿ ದೇವರನ್ನು ಅಶೋಕ, ಶೋಕವಿಲ್ಲದವನು, ದುಃಖ ಕಳೆಯುವವನು ಎಂದು ಕರೆಯಲಾಗಿದೆ. ಕಷ್ಟದಲ್ಲಿರುವವರಿಗೆ ಈ ಶ್ಲೋಕ ಸಂಜೀವಿನಿ ಇದ್ದಂತೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 338ರಿಂದ 347ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 37. ಅಶೋಕಸ್ಥಾರಣಸ್ಥಾರ ಶೂರ ಶೌರ್ಯಜನೇಶ್ವರ ಅನುಕೂಲ ಶತಾವರ್ಥ ಪದ್ಮಿ ಪದ್ಮನಿಭೇಕ್ಷಣ. ಪದಗಳ ಅರ್ಥ: ಅಶೋಕ, ಶೋಕ ಇಲ್ಲದವನು, ತನ್ನ ಭಕ್ತರ ದುಃಖ ಕಷ್ಟ ಚಿಂತೆಗಳನ್ನು ನಾಶ ಮಾಡುವವನು. ರಾಮಾಯಣದಲ್ಲಿ ಅಶೋಕವನದಲ್ಲಿ ಸೀತೆ ಇದ್ದಂತೆ ದೇವರ ಬಳಿ ಶೋಕ ಸುಳಿಯುವುದಿಲ್ಲ. ಸಂಸಾರ ಎಂಬ ಸಮುದ್ರವನ್ನು ದಾಟಿಸುವವನು, ದೋಣಿಯಂತೆ ನಮ್ಮನ್ನು ಪಾರು ಮಾಡುವವನು. ತಾರಹ, ಗರ್ಭಜನ್ಮ, ಮುಪ್ಪು, ಸಾವು ಎಂಬ ಭಯಗಳಿಂದ ಪಾರು ಮಾಡುವವನು ಅಥವಾ ಓಂಕಾರ ಸ್ವರೂಪಿ. ಶೂರಃ, ಮಹಾಪರಾಕ್ರಮಿ, ಧರ್ಮ ರಕ್ಷಣೆಗಾಗಿ ಹೋರಾಡುವ ವೀರ, ಮನಸ್ಸಿನ ವಿಕಾರಗಳನ್ನು ಕಾಮ ಕ್ರೋಧ ಗೆದ್ದವನು. ಶೌರಿ, ಶೂರಃ, ಕೃಷ್ಣನ ತಾತನ ಹೆಸರು. ವಸುದೇವನ ತಂದೆ ಶೂರಸೇನ. ಶೂರಸೇನನ ವಂಶದಲ್ಲಿ ಕೃಷ್ಣನಾಗಿ ಹುಟ್ಟಿದವನು. ಜನೇಶ್ವರ, ಜನರು, ಜೀವಿಗಳು. ಈಶ್ವರ, ಒಡೆಯ, ಸಮಸ್ತ ಜೀವಿಗಳಿಗೂ ಪ್ರಭು. ಅನುಕೂಲ, ಯಾರಿಗೂ ವಿರೋಧಿಯಲ್ಲದವನು, ತನ್ನ ಸ್ವರೂಪದಿಂದಲೇ ಎಲ್ಲರಿಗೂ ಹಿತ ಮಾಡುವವನು. ಆತ್ಮನೇ ಎಲ್ಲರ ಮಿತ್ರ ಎಂದು ಗೀತೆ ಹೇಳುವಂತೆ ಎಲ್ಲರ ಒಳಗೂ ಮಿತ್ರನಾಗಿರುವವನು. ಶತಾವರ್ತಃ, ಶತ 100, ಆವರ್ತಃ ಸುತ್ತು, ಅವತಾರ. ಧರ್ಮ ಸಂಸ್ಥಾಪನೆಗಾಗಿ 100 ಬಾರಿ ಅವತಾರ ಎತ್ತಿ ಬರುವವನು ಅಥವಾ ಪ್ರಾಣವಾಯುವಾಗಿ 100 ನಾಡಿಗಳಲ್ಲಿ ಸಂಚರಿಸುವವನು. ಪದ್ಮಿ, ಕೈಯಲ್ಲಿ ಲೀಲಾ ಕಮಲವನ್ನು ಹಿಡಿದುಕೊಂಡಿರುವವನು. ಪದ್ಮನಿಭೇಕ್ಷಣ, ಪದ್ಮನಿಭ, ಕಮಲದ ಹೂವಿನಂತೆ ಇರುವ ಈ ಕ್ಷಣ ಕಣ್ಣುಗಳು. ತಾವರೆ ಹೂವಿನಂತೆ ಅಗಲವಾದ ಸುಂದರವಾದ ಕಣ್ಣುಗಳುಳ್ಳವನು. ಶ್ಲೋಕದ ಭಾವಾರ್ಥ: ದುಃಖವಿಲ್ಲದವನು ಅಥವಾ ಭಕ್ತರ ಶೋಕವನ್ನು ಹೋಗಲಾಡಿಸುವವನು, ಸಂಸಾರ ಸಾಗರವನ್ನು ದಾಟಿಸುವವನು, ಭಯದಿಂದ ಪಾರು ಮಾಡುವವನು. ಪರಾಕ್ರಮಶಾಲಿಯು, ಶೂರಸೇನನ ವಂಶದಲ್ಲಿ ಅಥವಾ ವಸುದೇವನ ಮಗನಾಗಿ ಹುಟ್ಟಿದ ಕೃಷ್ಣನು, ಜನರಿಗೆಲ್ಲ ಒಡೆಯನು, ಎಲ್ಲರಿಗೂ ಅನುಕೂಲನಾದವನು, ಧರ್ಮ ರಕ್ಷಣೆಗಾಗಿ 100 ಬಾರಿ ಅವತರಿಸಿದವನು, ಕೈಯಲ್ಲಿ ಕಮಲವನ್ನು ಹಿಡಿದಿರುವವನು ಮತ್ತು ಕಮಲದಂತೆ ಅರಳಿದ ಸುಂದರ ಕಣ್ಣುಗಳುಳ್ಳವನು ಆ ಭಗವಂತ. ಧನ್ಯವಾದಗಳು.